ಹಾಯ್ ಫ್ರೆಂಡ್ಸ್, ಈಗ ಲಾಗೌಟ್ ಆಗಾಯಿತು. ಬೇಗ ಅರ್ಲಿ ಲಾಗೌಟ್ ತೊಗೊಂಡೆ, ಯಾಕಂದರೆ ಇವಾಗ ಜಾನ್ ಫೆಸ್ಟ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಫಸ್ಟು ಮತ್ತು ಇವಾಗ ತುಂಬ ಬೇಜಾರಾಯಿತು ಲಾಗೌಟ್ ಆಗೋ ಟೈಮಲ್ಲಿ. ಎಲ್ಲರೂ ತುಂಬ ಎಮೋಷ್ನಲ್ ಆದರು, ಯಾಕಂದರೆ ಬ್ಯಾಚ್ ಚೇಂಜ್ ಆಯಿತು. ಎಲ್ಲರೂ ಒಂದು ಹೊಸ ಬ್ಯಾಚಸ್ಗೆ ಹೋದರು. ಅದಕ್ಕೋಸ್ಕರ ಎಲ್ಲ ಬಂದು ಹಗ್ ಮಾಡಿ ಥರ ಲೈಕ್ ಎಮೋಷ್ನಲ್ ಆಯಿತು. ನಮ್ಮ ಡಿ ಎಮ್ದು ಬ್ರೀಫಿಂಗ್ ತೊಗೊಂಡಾಗ ಅವರು ಸ್ವಲ್ಪ ಹೇಳಿದ್ರು ಹೇಗೆ ಇರಬೇಕು ಅಂತ. ಬಟ್ ಸ್ಟಿಲ್ ಥರ ಬೇಜಾರ. ವಿನೀತ್ ಕಾಲ್ ಮಾಡಿದ್ದ, ಎಲ್ಲನೋ ಹೋಗೋಣ ಧರ್ಮಸ್ಥಳ, ಕುಕ್ಕೆ ಮತ್ತು ಸೌತಡ್ಕ ಅಂತ. ಅವ್ನು ಪ್ರತಿ ವರ್ಷ ರೂಢಿ ಹೊಸ ವರ್ಷಕ್ಕೆ ಎಲ್ಲನ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಲೇಬೇಕಂತ. ನನಗೆ ಆಗಾಗಲ್ಲ, ಯಾಕಂದರೆ ನಾನು ಪೂಜೆ ಮಾಡ್ತಿದ್ದೆ ಧನುರ್ಮಾಸದ್ದು. ಲೈಕ್ ಮಮ್ಮಿ ಹೋಗೋದು ಬೇಡ, ಪೂಜೆ ಇದೆ ಅಂತ ಅಂದರು. ಸ್ಟಿಲ್ ಅವನಿಗೋಸ್ಕರ ಸ್ಯಾಕ್ರಿಫೈ ಮಾಡಿ ಅಲ್ಲಿ ಲಾಗೌಟ್ ತೊಗೊಂಡು ಇವತ್ತು ನಾಳೆ ನನಗೆ ಆಫ್ ಇದೆ. ಅವನ ಜೊತೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅವ್ನು ಮೆಸೇಜ್ ಮಾಡಿದಂಥರ ತುಂಬ ಎಮೋಷ್ನಲ್ ಆಗಿತ್ತು. ನನ್ನ ಫ್ರೆಂಡ್ಸ್ಗೆ ಹರ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಬಟ್ ಸ್ಟಿಲ್ ಅಲ್ಲಿ ಲಾಗೌಟ್ ತೊಗೊಂಡು ಹೋಗ್ತಾ ಇದ್ದೀನಿ. ಅವನ ಜೊತೆ ಜರ್ನಿ ಶುರು ಮಾಡೋಣ ಗಾಡೀಲಿ. ಮೀಟ್ ಮಾಡ್ತೀನಿ, ಬಾಯ್. ಹಾಯ್ ಫ್ರೆಂಡ್ಸ್, ಈಗ ಜರ್ನಿ ಶುರು ಮಾಡೋಣ ವಿನೀತ್ ಜೊತೆ ಧರ್ಮಸ್ಥಳಕ್ಕೆ. ಈಗ ಇಷ್ಟೊತ್ತರೂ ಕಾಯಿಸಿ ನನ್ನ ಮೇಲೆ ಫುಲ್ ಗರಮ್ ಆಗಿದ್ದಾನೆ ಅಣ್ಣ. ಈಗ ಪೆಟ್ರೋಲ್ ಹಾಕ್ಸಿ ಇಲ್ಲಿಂದ ಮತ್ತು ಏರ್ ಹಾಕ್ಸ್ತಿದ್ದಾನೆ, ಪೆಟ್ರೋಲು ಮತ್ತು ಏರ್ ಫಿಲ್ ಮಾಡಿಸ್ತಿದ್ದಾನೆ. ನೋಡೋಣ, ಕರೀತಾ ಇದ್ದಾನೆ. ಒಂದು ನಿಮಿಷ ಬಂದೆ. ಹಾಂ, ಸ್ಟಾರ್ಟ್ ಆ ಜರ್ನಿ. ಈಗ ಹೊರಡ್ತಾ ಇದ್ದೀವಿ ಆಫ್ ಟು ಧರ್ಮಸ್ಥಳ NS ಅಲ್ಲಿ. ಈಗ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್ನಲ್ಲಿ ರೀಚ್ ಆಗಿದ್ದೀವಿ. 1.5 ಅವರ್ಗೆ ನನ್ನ ಮಗ ಕರ್ಕೊಂಡ್ಬಂದವನೇ. ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿ ಆಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ ಫ್ರೆಂಡ್ಸ್. ಚೆನ್ನಾಗಿದೆ, ಎಷ್ಟೋ ವರ್ಷಗಳಾಗಿತ್ತು ಬಂದಿಲ್ಲಿಗೆ. ಅವ್ರು ಒಳಗಡೆ ಹೋಗ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಗಣೇಶ ತುಂಬ ವರ್ಷಗಳಾಗಿತ್ತು ಬಂದು. ತುಂಬ ಏನೇನೋ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ನೋಡೋಣ ಒಂದೊಂದೇ. ಸದ್ಯಕ್ಕೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟರೆ ಸಾಕು. ನೋಡಿ, ಆಗಲೇ ಎಷ್ಟು ಕ್ಯೂ ಇದೆ, ತುಂಬ ಕ್ಯೂ ಇದೆ. ಹೋಗೋಣ. ವೀಕೆಂಡ್ ಅಲ್ಲ, ನ್ಯೂ ಇಯರ್ ಬೇರೆ. ಸಾರಿ, ವೀಕೆಂಡ್ ಅಲ್ಲ, ನ್ಯೂ ಇಯರ್ ಬೇರೆ. ಇನ್ನೊಂದು ಹೇಳ್ಬೇಕಂದ್ರೆ, ದೇವಸ್ಥಾನದಲ್ಲಿ ಕ್ಯೂಗೆ ಕಾಯೋದೇ ಒಂದು ಬೇಜಾರಂತ ಹೇಳೋಕ್ಕಾಗಲ್ಲ. ಬಟ್ ಸ್ಟಿಲ್ ಕ್ಯೂ ಇದ್ದರೆ ಫುಲ್ ಸುಸ್ತಾಗ್ಬಿಡುತ್ತೆ. ಕಾದು ದೇವ್ರು ನೋಡೋಕ್ಕೆ. ಸ್ಟಿಲ್ ಕಾಯೋದು ದೇವ್ರಿಗೋಸ್ಕರ. ನಾನು 5 ವರ್ಷದಿಂದ ಬಂದಾಗ ಇದೆಲ್ಲ ಇರಲಿಲ್ಲ. ಬಟ್ ಸ್ಟಿಲ್ ನಾವು ಈಗ ಇದೆಲ್ಲ ಮಾಡಿದ್ದಾರೆ. ಈ ಥರ ಕ್ಯೂ ಸಿಸ್ಟಮು ಇರಲಿಲ್ಲ. ಏನೋ ಹೋಮ ಮಾಡ್ತಿದ್ದಾರೆ, ಬಟ್ ಹೋಮನೇನೋ ಪೂಜೆ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಚೆನ್ನಾಗಿದೆ ನೋಡೋಕ್ಕೆ. ಕ್ಯೂ ನೋಡಿ ಎಷ್ಟು ಉದ್ದ ಇದೆ. ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಫೋಟೋ ಬಿಡಲ್ಲ ಅಂದರು. ಆ್ಯಕ್ಚುಲಿ ಇದು ದೇವಸ್ಥಾನ. ಒಳಗಡೆ ದೇವ್ರನ್ನ ಫೋಟೋ ತೆಗಿಯೋಕ್ಕೆಲ್ಲ ಬಿಡಲ್ಲ, ಅಲೋ ಇಲ್ಲ. ಯಾಕಂದರೆ ಇದನ್ನು ಮುಜರಾಯಿ ಇಲಾಖೆಗೆ ಆಗಿಬಿಟ್ಟಿದೆ. ಇದು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಆಗ್ತಿದೆ. ಇನ್ನೂ ಮುಜರಾಯಿ ಇಲಾಖೆಗೆ ಆಗಿದೆ. ಒಳಗಡೆ ದೇವ್ರನ್ನ ತೋರ್ಸೋಕ್ಕೆ ಬಿಡಲ್ಲ. ಬಟ್ ಸ್ಟಿಲ್ ಚೆನ್ನಾಗಿದೆ. ಎಷ್ಟೋ ವರ್ಷಗಳಾಗಿತ್ತು ಬಂದು. ಇಲ್ಲಿ ಮಾತ್ರ ಫೋಟೋ ಗೀಟೋ ಎಲ್ಲ ತೊಗೊಳ್ತಾರೆ, ಒಳಗಡೆ ಅಂತೂ ಬಿಡಲ್ಲ. ಈಗ ದೇವ್ರ ದರ್ಶನ ಆಯಿತು ಫ್ರೆಂಡ್ಸ್. ಇಷ್ಟು ಜನ ಏನು ನಿಂತಿದ್ದಾರೆ ಅಂತ ನಿಮಗೆ ಡೌಟ್ ಬರ್ಬೋದು. ಇದು ಊಟಕ್ಕೆ ಇರೋವಂಥ ಕ್ಯೂ, ಅಂದರೆ ಲೈಕ್ ಪ್ರಸಾದಕ್ಕೆ, ದೇವ್ರ ಪ್ರಸಾದಕ್ಕೆ. ಈ ನನ್ನ ಮಗನ ಬೇಜಾರಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ. ವಿನೀತ್ ಇರಿಟೇಟ್ ಆಗಿಬಿಟ್ಟಿದ್ದಾನೆ. ಲೆಟ್ಸ್ ವೇಟ್. ಊಟಕ್ಕೆ, ದೇವ್ರ ಪ್ರಸಾದಕ್ಕೆ ಕಾಯ್ತಾ ಇದ್ದಾರೆ. ನೋಡೋಣ ದೇವ್ರ ಪ್ರಸಾದ ಏನು ಬರುತ್ತೆ ಅಂತ. ಅಣ್ಣ ಇಲ್ಲೇ ಕೂತಿದ್ದಾರೆ ನಮ್ಮ ಪಕ್ಕನೇ ಕೂತ್ಕೊಂಡು. ಪಾಯಸ ತರ್ತಿದ್ದಾರೆ ಆಂಟಿ ಅವರು. ಹುಳಿ ತರ್ತಾ ಇದ್ದಾರೆ. ದೇವ್ರ ಪ್ರಸಾದ ಮಾತ್ರ ಮಸ್ತ್ ಇದೆ. ಓಂ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕಾಪಾಡಪ್ಪ. ಪಾಪ ಈ ಹುಡುಗ PUC 10th ಏನು ಓದಿಲ್ಲ ಅಂತೆ. ಇಲ್ಲಿ ಮಠದಲ್ಲಿ ಹೇಳ್ಕೊಡುವಂತಹ ವೇದಗಳು, ಪುರಾಣಗಳು, ಮಂತ್ರ ಪಠಣೆಗಳನ್ನ ಕಲಿತಿದ್ದಾನೆ. ಒಂದ್ಸಲಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ.
ಹಾಯ್ ಅನ್ನಿ, ಹಾಯ್ ಅನ್ನಿ. ಹಾಯ್. ಥ್ಯಾಂಕ್ ಯು. ಈಗ ಪ್ರಸಾದ ತಿಂದಿದ್ದಾಯಿತು. ತಿರ್ಗಾ ರೆಡಿ ಆಗ್ತಿದ್ದಾರೆ ಈಗ. ಶ್ರವಣ ಬೆಳಗೊಳ ಆದರೆ ಹೋಗೋಣ ಅಂತಿದ್ದಾರೆ, ಇಲ್ಲ ಅಂದರೆ ಆಫ್ ಟು ಧರ್ಮಸ್ಥಳ ಹೋಗೋಣ. ಸುಸ್ತಾಗಿದೆ, ನೈಟ್ ಶಿಫ್ಟ್ ಮಾಡ್ಕೊಂಡು ನಿದ್ದೆ ಇಲ್ಲ ನನಗೂ. ಅದೇನು ಮಾಡ್ತಾನೋ ಮಾತ್ರ ಹೋಗ್ತಾ ಇದ್ದೀನಿ ಒಂದು ಜೊತೆ, ಒಂದು ಕರೆದಿದ್ದ ಕಡೆ ಎಲ್ಲ. ಹೊರಡೋಣ ವಿನೀತ್. ಹಾಂ, ಅಣ್ಣನ ಬೈಕು ಇಲ್ಲಿ ನಿಂತಿದೆ. ಅಣ್ಣ ಟೀಗೆ ಅಂತ ನಿಲ್ಸಿದ್ದಾನೆ, ಮಾಡ್ತಾ ಇದ್ದಾರೆ. ಸಾಕಾಯಿತು, 1 ಅವರಲ್ಲಿ 100 ಕಿಲೋಮೀಟ್ರ್ ಚಚ್ಚ ಇದ್ದಾನೆ. 100 ಕಿಲೋಮೀಟ್ರ್ ಇದೆ. ನೋಡೋಣ, ಬೇಗ ರೀಚ್ ಆಗ್ಬಿಟ್ಟು ಹೋಗಿ ರೆಸ್ಟ್ ಮಾಡ್ಬೇಕು ಧರ್ಮಸ್ಥಳದಲ್ಲಿ. ಹಾಯ್ ಫ್ರೆಂಡ್ಸ್, ನಿಜವಾಗ್ಲೂ ಸಾಕಾಯಿತು ಧರ್ಮಸ್ಥಳಕ್ಕೆ ಬರೋದು. ಗಾಡೀಲಿ ಏನು ಸಾಮಾನ್ಯದ್ದು ಲಾಂಗ್ ಡ್ರೈವ್ ಅಲ್ಲ, ತುಂಬಾ ಸುಸ್ತಾಯಿತು. ರೋಡ್ ಬೇರೆ ಸರಿ ಇಲ್ಲ. ಈ ಘಾಟ್ ಸೆಕ್ಷನ್ ಎಲ್ಲ ರೋಡ್ ಕಿತ್ತಾಕಿ ರೋಡ್ನ ರೆಡಿ ಮಾಡ್ತಿದ್ದಾರೆ. ಹುಷಾರಾಗಿ ಬನ್ನಿ. ಆ್ಯಕ್ಚುಲಿ ಗಾಡೀಲಿ ಬರೋದಕ್ಕಿಂತ ಬಸ್ಸೋ ಅಥವಾ ಕಾರಲ್ಲೋ ಬಂದು ಹೋಗೋದು ಸೇಫ್ ಅಂತ ನನಗನ್ಸುತ್ತೆ. ಇವನು ಫೋರ್ಸ್ಗೋಸ್ಕರ ಇವನು ಬೇಜಾರು ಮಾಡ್ಕೊಂಡ ಅಂತ ಗಾಡೀಲಿ ಬಂದಿದ್ದು. ಸಾಕಾಗೋಯ್ತು. ಈಗ ಹೋಗಿ ಮಲಗಿದ್ರೆ ಸಾಕಾಗಿದೆ. ಎಲ್ಲ ರೂಮ್ ಮಾಡಿ ಇಲ್ಲಿ ಘಾಟ್ ಸೆಕ್ಷನಲ್ಲಿ ಒಂದು ವ್ಯೂ ಚೆನ್ನಾಗಿತ್ತು, ಇಲ್ಲಿ ನೀರು ಹರಿತಿರೋದು. ಅದಕ್ಕೆ ಬಾ ಅಂತ ಇಲ್ಲಿ ಕರೆದ, ಅದಕ್ಕೆ ಈಗ ಹೋಗ್ತಾ ಇದ್ದೀನಿ. ಅಣ್ಣ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾನೆ. ಹೋಗೋಣ ಅಲ್ಲಿಗೆ. ಮಾತ್ರ ಮಸ್ತ್ ಇದೆ. ಆ್ಯಕ್ಚುಲಿ ಬೆಳಗಿನ ಜಾವ ಒಂದು 5 ಗಂಟೆ 6 ಗಂಟೆ ಬಂದು ಸ್ನೋ ಬೀಳೋ ಟೈಮಲ್ಲಿ ಮಸ್ತ್ ಇರುತ್ತೆ ನೋಡೋಕ್ಕೆ. ಆದರೂ ಇಲ್ಲೆಲ್ಲ ಕೆಲವು ಸ್ನಾನ ಮಾಡ್ತಿದ್ದಾರೆ, ಇರಲಿ, ನೋಡೋಕ್ಕೆ ಚೆಂದ. ನಮ್ಮೂರು ಯಾವತ್ತಿದ್ರೂ ಚೆಂದ. ಬೇರೆ ದೇಶಕ್ಕೆ ಹೋಗೋದು ಬದಲು ಇದನ್ನೇ ನೋಡ್ಕೊಂಡಿದ್ರೆ ಎಷ್ಟು ಚೆಂದ ಇರುತ್ತೆ. ಅಣ್ಣ ಅಲ್ಲೇನೋ ಸಾಹಸ ಮಾಡೋಕ್ಕೆ ಹೋಗಿದ್ದಾನೆ, ನೋಡೋಣ. ಹುಷಾರಣ್ಣ, ಹುಷಾರು. ಮಸ್ತ್ ಇದೆ. ಅದೇನು ವಿಡಿಯೋ ಮಾಡ್ತಿದ್ದೋ ನನಗಂತೂ ಗೊತ್ತಿಲ್ಲ. ಮಾಡಲಿ ಅವನಿಗೋಸ್ಕರ ಬಂದಿರೋದು. ಹಾಯ್ ಗಾಯ್ಸ್, ಈಗ ಬೀಚು ಧರ್ಮಸ್ಥಳ ನೀವು ನೋಡ್ತಾ ಇದ್ದೀರಾ. ಹೋಗೋಣ. ಈಗ ಇಲ್ಲಿಂದಲೇ 21 ಕಿಲೋಮೀಟ್ರ್ ಇದೆ. ಸಾಕಾಗಿದೆ ನನಗಂತೂ. ಗಾಡಿ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿರೋದು ನನ್ನ ಮಗನ ಜೊತೆ. ನೈಟ್ ಶಿಫ್ಟ್ ಮುಗಿಸ್ಕೊಂಡ್ಬಂದು ನಿದ್ದೆ ಇಲ್ಲ, ಅವನಿಗೂ ನಿದ್ದೆ ಇಲ್ಲ, ನನಗೂ ನಿದ್ದೆ ಇಲ್ಲ. ಬಟ್ ಸ್ಟಿಲ್ ಅವ್ನು ಟ್ರೈ ಮಾಡ್ತಾ ಇದ್ದಾನೆ. ನೋಡೋಣ. ಹೋಗಿ ಫಸ್ಟು ಫ್ರೆಶಪ್ ಆಗಿ ಸ್ನಾನ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಬೇಕು. ಈಗ ಪ್ರೈಮರಿ ಹೋಗಿರೋದು. ಫೈನಲಿ ರೀಚ್ ಆಗ್ತಿದ್ದ ಸ್ಥಳ ಇದೆ, ಎಂಟ್ರೆನ್ಸ್ ಗೇಜು. ಈ ಒಳಗಡೆ ಹೋಗಿ ಮಾಡಿ ಫ್ರೆಶಪ್ ಆಗಿ ಈ ಮಂಜುನಾಥ ಸ್ವಾಮಿನ ದರ್ಶನ ಮಾಡಬೇಕು. ಫೈನಲಿ ಬೆಳಗ್ಗೆ ಬಿಟ್ಟಿದ್ದಕ್ಕೆ ಈಗ ರೀಚ್ ಆಗಿದ್ದೀವಿ 6 ಗಂಟೆಗೆ. ಓಂ ನಮಃ ಶಿವಾಯ, ಹರ ಹರ ಮಹಾದೇವ್. ಆಗಿತ್ತು ತುಂಬ ವರ್ಷ ನಾನು ಹಿಂಗೆ ಈಗ ಪೊಲೀಸ್ ಜೊತೆ ಬರ್ತಿದ್ದೀನಿ. ದರ್ಶನ ಮಾಡಿ ಮಂಜುನಾಥ ಸ್ವಾಮಿ. ಈ ಥರ ಕಲೆಗಳು ನಮ್ಮ ಇಂಡಿಯಾ ಬಿಟ್ಟು ಹೋಗ್ಬಾರ್ದು. ನೋಡಿ, ಹಳೆ ಕಾರು ಮುಂದೆ ಎತ್ತು, ಈ ಥರ ಇರಬೇಕು ನಮ್ಮ ಪ್ರಪಂಚದಲ್ಲಿ. ಈ ಥರ ಯುನೀಕ್ ಐಡಿಯಾ ಬರೋದು ನಮ್ಮ ಕನ್ನಡದವ್ರಿಗೆ ಮಾತ್ರನೇ ಅಲ್ವಾ. ಈ ಥರ ರೂಮ್ ನಂಬರ್ ಇರುತ್ತೆ. ಆ ರೂಮ್ ನಂಬರ್ದು ಸ್ಲಿಪ್ಪಲ್ಲೇ ಮೆನ್ಷನ್ ಆಗಿರುತ್ತೆ. ಈ ರೀತಿ ಇರುತ್ತೆ ರೂಮು. ಸಿಂಪಲ್ಲಾಗೆ 1 ನೈಟ್ ಸ್ಟೇ ಮಾಡಿ ಬೆಳಗ್ಗೆ ಬೇಗ ಎದ್ದು ಹೋಗೋಕ್ಕೆ. ಐ ಥಿಂಕ್ ಸೊ ಇಟ್ಸ್ ವರ್ತ್ ಅನಿಸುತ್ತೆ. ವಾಶ್ರೂಮ್ಸ್ ಎಲ್ಲ ಆ ಕಡೆ ಇದೆ. ಇಟ್ಸ್ ಓಕೆ. ಫ್ರೆಂಡ್ಸ್ ಯಾರನ್ನ ಬಂದರೆ
ತುಂಬ ಲಕ್ಸುರಿಯಸ್ ಬೇಕಂದರೆ ಆ ಕಡೆನೂ ಇದೆ. ನಾವು 1 ನೈಟ್ ಸ್ಟೇ ಮಾಡೋಕ್ಕಂತ ಈ ರೂಮ್ ತೊಗೊಂಡಿದ್ದೀವಿ ಅಷ್ಟೇ. ಈಗ ನಾವು ರೂಮ್ ಬಂದು ಚೆಕ್-ಇನ್ ಆದ್ವಿ. ನಮಗೆ ಗೊತ್ತಿರಲಿಲ್ಲ, ವಿನೀತ್ ಅವ್ರ ಹತ್ರ ಹೇಳಿದ್ರು ಲೈಕ್ 500 rupees ಡೆಪಾಸಿಟ್ ಮಾಡಿ 200 rupees ಕೊಟ್ಟರೆ ಪೇ ಬ್ಯಾಕ್ ಮಾಡ್ತಾರೆ 500 ಅಂತ. ಆದರೆ ಹಾಗೇನಿಲ್ಲ, 200 rupees ಬಂದು ಕೊಟ್ಟರೆ ಎಷ್ಟೊಂದು ಧರ್ಮಸ್ಥಳದ್ದು ರೂಮ್ಗಳಿದೆ, 200 rupees ಕೊಟ್ಟು ಮತ್ತೆ ಇನ್ನೊಂದು ಬುಕ್ ಕೊಡ್ತಾರೆ. ನೀವು ನೋಡ್ಬೋದು ಇತ್ತು ಮತ್ತು 200 rupees ನಿಮ್ಮ ಆಧಾರ್ ಕಾರ್ಡ್ ಕೊಡಬೇಕಷ್ಟೇ, ಎಷ್ಟು ಜನ ಇದ್ದೀವಿ ಅಂತ ಹೇಳಬೇಕು. ಇಷ್ಟು ಕೊಟ್ಟರೆ 24 hours ನೀವು ರೂಮಲ್ಲಿದ್ದು ಸ್ಟೇ ಆಗ್ಬೋದು. ನೋಡಿ ಫ್ರೆಂಡ್ಸ್, ತುಂಬ ರಶ್ ಇದೆ. ಸಾಯಂಕಾಲ 7 ಗಂಟೆ ಆಗಿದೆ. ಹೋಗ್ತಾ ಇದ್ದೀವಿ ಮಂಜುನಾಥ ಸ್ವಾಮಿ ದರ್ಶನಕ್ಕೆ. ಏನೋ ಒಂದು ಖುಷಿ ವಿಚಾರ ಆಯಿತು, ಹೇಳ್ತೀನಿ ಆಮೇಲೆ ಬ್ಲಾಗ್ಸಲ್ಲಿ. ರಶ್ 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 ಇದೆ, ಆಮೇಲೆ ಹೇಳ್ತೀನಿ ಏನಾಯಿತು ಅಂತ. ಮಂಜುನಾಥ ಸ್ವಾಮಿನೇ ನಮ್ಮನ್ನ ಬೇಗ ಒಳಗಡೆ ಕರ್ಕೊಂಡು ಒಂದು ಇನ್ಸಿಡೆಂಟ್ ಆಯಿತು, ಹೇಳ್ತೀನಿ. ಈಗ ಊಟ ಹಾಲಿಗೆ ಬಂದಿದ್ದೀವಿ ಧರ್ಮಸ್ಥಳದಲ್ಲಿ. ತುಂಬ ಜನ ಇದ್ದಾರೆ, ತೋರಿಸ್ತೀನಿ. ಎಲ್ಲ ಫಿಲ್ ಆಗ್ತಿದ್ದಾರೋ ಒಂಚೂರು ಚೂರೇ. ಲಾಸ್ಟ್ 9:30ಗೆ ಕ್ಲೋಸ್ ಆಗುತ್ತೆ ಅನ್ನಪೂರ್ಣ. ಮೊದಲು ಈ ಥರ ಇರಲಿಲ್ಲ ದೇವಸ್ಥಾನ. ಇದು ಪ್ರಸಾದದ ಹಾಲು ಧರ್ಮಸ್ಥಳದಲ್ಲಿ ಸಖತ್ ಡೆವಲಪ್ ಮಾಡಿದ್ದಾರೆ. ಮೊದಲೆಲ್ಲ ಕುತ್ಕೊಂಡು ಊಟ ಮಾಡಬೇಕಾಯಿತು, ಈಗೆಲ್ಲ ಚೇರ್ ಅಂತೆ, ಫ್ಯಾನ್ ಅಂತೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡೋ ಖುಷಿ ಆಗುತ್ತೆ. ನಮ್ಮ ಸಾಂಪ್ರದಾಯಿಕವಾದ ದೇವಸ್ಥಾನಗಳು ಎಲ್ಲ ಅಭಿವೃದ್ಧಿ ಆಗ್ತಿರೋದು ನೋಡಿದ್ರೆ ಖುಷಿ ಆಗುತ್ತೆ. ಎಲ್ಲ ಜನ ಸಂಖ್ಯೆ ಬರೋದು ಜಾಸ್ತಿ ಆಗಿದೆ, ಒಂಥರ ಖುಷಿ ಆಗುತ್ತೆ. ಧರ್ಮಸ್ಥಳದ ಪ್ರಸಾದ ತಿನ್ನೋಕ್ಕೂ ಪುಣ್ಯ ಮಾಡೋದು. ಶ್ರೀ ಮಂಜುನಾಥ ಸ್ವಾಮಿ ಕಾಫಿ. ಅಣ್ಣ ಫೋನಲ್ಲಿ ಮಾತಾಡ್ತಾ ಇದ್ದಾನೆ ಯಾರ ಜೊತೆನೂ, ಫ್ರೆಂಡ್ ಜೊತೆ. ಈಗ ಮಲ್ಕೊಳ್ಳೋ ಟೈಮ್ ಆಯಿತು ಫ್ರೆಂಡ್ಸ್. ನಾಳೆ ಎದ್ದು ಸೌತಡ್ಕಾಗೆ ಹೋಗಿ, ಕುಕ್ಕೆಗೆ ಹೋಗಿ ಆದಿಚುಂಚನಗಿರಿ ಪ್ಲ್ಯಾನ್ ಮಾಡಿದ್ದೀವಿ. ಇಫ್ ಪಾಸಿಬಲ್ ಹೋಗ್ತೀವಿ. ಗುಡ್ ನೈಟ್ ಫ್ರೆಂಡ್ಸ್, ನಾಳೆ ಸಿಗೋಣ. ಇವತ್ತಿಂದಾಯ್ತು ಕತೆ. ಹಾಯ್ ಫ್ರೆಂಡ್ಸ್, ಇದು ಸೆಕೆಂಡ್ ಬ್ಲಾಗ್ ಧರ್ಮಸ್ಥಳದಲ್ಲಿ. ಬೆಳಗ್ಗೆ ಎದ್ದು 4 ಗಂಟೆಗೆ ಅಣ್ಣ ಎಬ್ಬಿಸಿ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ತದೆ ಇನ್ನೊಂದು ರೌಂಡು ಮಂಜುನಾಥ ಸ್ವಾಮಿ ದರ್ಶನಕ್ಕೆ. ಎಲ್ಲ ಇನ್ನೂ ಮಲಗಿದ್ದಾರೆ. ಬೇಗ ದರ್ಶನ ಅದೇ ಆಫ್ ಟು ಸೌತಡ್ಕ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀವಿ. ಬಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವಿನೀತ್ ಚಪ್ಪಲಿ ಕಳೆದೋಗಿದೆ. ಹೆಂಗೆ ಹುಡುಕ್ತಾ ಇದ್ದಾನೆ ನೋಡಿ, ಹುರ್ಕೊಂಬಿಟ್ಟವನು ನನ್ನ ಮೇಲೆ. ನನ್ನ ಸಿಕ್ತು ಅವ್ನು ಸಿಕ್ಕಿಲ್ಲ ಅಂತ ಹುರ್ಕೊಂಬಿಟ್ಟವನೆ. ಚಪ್ಪಲಿನ ಹೆಂಗೆ ಹುಡುಕ್ತಾವನು ನೋಡಿ. ಒಳ್ಳೆ ಬೇಕಿತ್ತ ಇಪ್ಪಜಿತ್ತಿ ಅಲ್ಲೆಲ್ಲೋ ಬಿಡು ಅಂತ ಅಂದೆ, ಕೇಳಲ್ಲ ನಮ್ಮ ಮಾತು. ಹಾಯ್, ಈಗ ತಿರ್ಗಾ ದೇವ್ರ ದರ್ಶನ ಆಯಿತು ಮಂಜುನಾಥ ಸ್ವಾಮಿದು. ಕಾಫಿ ಕುಡ್ಕೊಂಡು ಈಗ ಸೌತಡ್ಕಾಗೆ ಹೋಗಬೇಕು. ಅಣ್ಣ ಹುರ್ಕೊಬಿಟ್ಟಿದ್ದ ನನ್ನ ಮೇಲೆ, ಚಪ್ಪಲಿದು ವಿಡಿಯೋ ಮಾಡಿದೆ ಅಂತ. ಕೂಲ್ ಮಾಡೋಣ. ಒಂದು ಗಾಡಿ ಓಡಿಸುವಾಗ ಫೋನ್ ಬಿದ್ದೋಗ್ಬಿಟ್ಟಿತ್ತು, 14 ಪ್ರೋದು. ಟೆಂಪರ್ ಗ್ಲಾಸ್ ಹಾಕ್ಸ್ತಾ ಇದ್ದಾನೆ. ಐಫೋನ್ ಇಸ್ ಅನ್ ಎಮೋಷನ್ ಫಾರ್ ಆಲ್ ಬಾಯ್ಸ್. ಸಿಕ್ಕಿದ ಕೂಡಲೇ ಹಾಕ್ಸ್ತಾ ಇದ್ದಾನೆ. ನೋಡೋಣ. ಧರ್ಮಸ್ಥಳದಿಂದ ಬರ್ತಾ ಇದೊಂದೇ ವ್ಯೂ ಚೆನ್ನಾಗಿ ಕಾಯಿಸಿದ್ದು. ವಾಟರ್ ಫಾಲ್ಸ್ ಇಲ್ಲಿ ಮಿಕ್ಕಿದೆಲ್ಲ ನೋಡ್ಬೋದು. ಗಾಡಿ ಮಂಚು ಬಂದು ವಿಚಾರ ಬರೋಕ್ಕೆ ಆಗಲ್ಲ, ಅದಕ್ಕೋಸ್ಕರ ಕಾರಲ್ಲಿ ಬರೋದೇ ಜಾಸ್ತಿ. ಗಾಡಿ ಹಾಕಿದ್ದಾನೆ ಫ್ರೆಂಡ್ಸ್. ಅದು ಯಾವ ಊರೋ ಏನು ಕಥೆನೋ ಗೊತ್ತಿಲ್ಲ. ಕರ್ಕೊಂಡು ಬಂದಿದ್ದಾನೆ. ಎಳ್ನೀರು ಕೊಡಿಸ್ತಾ ಇದ್ದಾನೆ ನನ್ನ. ಎಳ್ನೀರು ಕುಡಿಯೋಣ ಸದ್ಯಕ್ಕೀಗ. ಸಾಕಾಗೋಯ್ತು ಹಿಂದೆ ಕುತ್ಕೊಂಡು. ಅವನ ಚಪ್ಪಲಿ ಕಳ್ಕೊಂಡಿರೋದಂಗಿರಲಿ, ನನ್ನ ಚಪ್ಪಲಿನ ಅವನು ಕೊಟ್ಟು ನಾನು ಬರೇ ಕಾಲಲ್ಲಿ ಕುತ್ಕೊಂಡು ಪಡ್ತಿರೋ ಪಾಡಿನ ಯಾರಿಗೂ ಬೇಡ.
ಓಯ್ ಹಾಯ್ ಫ್ರೆಂಡ್ಸ್, ಸಾಕಾಯಿತು. ಇನ್ಯಾವತ್ತೂ ವಿನೀತ್ ಜೊತೆ ಜರ್ನಿಗಂತೂ ಬರಲ್ಲ. ಈಗ ಊಟಕ್ಕಂತ ಕರ್ಕೊಂಬಂದಿದ್ದಾರೆ. ಇದು ಸವಿ ರುಚಿ ಅಂತ ಹೋಟ್ಲ್ ಹೆಸರು. ಮೆನು ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ. ಮೆನ್ಯೂ ಮಾತ್ರ ಮಸ್ತಾಗಿದೆ. ಅಣ್ಣ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಇನ್ನೇನು ನಮ್ಮದು ಮಿನಿ ಟ್ರಿಪ್ ಕಂಪ್ಲೀಟ್ ಆಗ್ತಾ ಬಂತು. ಇನ್ನು ಆದಿಚುಂಚನಗಿರಿ ಲಾಸ್ಟ್ ಹೋದರೆ ಮನೆ. ಆದರೆ ಹೋಗೋದು ಅಂತ ಹೇಳಿದ್ದೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಅಂದವನು ಅಣ್ಣ. ನೋಡೋಣ, ಏನೋ ಹೋಗೋದ ಬೇಡವಾ? ಹಾಂ ಹಾಂ ನೋಡೋಣ ಫ್ರೆಂಡ್ಸ್. ನಿಜವಾಗ್ಲೂ ಸಾಕಾಯಿತು. ಆದಿಚುಂಚನಗಿರಿ ಅಂತ ಅಂದ, ಮತ್ತು ಇಲ್ಲಿ ಆಂಜನೇಯನ ದೇವಸ್ಥಾನ ಅಂತ ಅಂದ. ಯಾವುದು ಬೇಡ ಸ್ವಾಮಿ, ಮನೆಗೆ ಹೋಗ್ಬೇಡ ಅಂತ ಅಂದಿದ್ದೀನಿ. ಕರೆಕ್ಟಾಗಿ 150 ಕಿಲೋಮೀಟರ್ಸ್ ಇದೆ. ಇನ್ನು 3 ಅವರಲ್ಲಿ ಚಚ್ಚಬೇಕು ಹೇಳಿದ್ದೀನಿ. ಆಗ್ತಾಯಿಲ್ಲ. 2 ದಿನದಿಂದ ನಿದ್ದೆ ಇಲ್ಲ. ಬರೀ ಆ ರೋಡಂತೂ, ಆ ಧರ್ಮಸ್ಥಳದ ರೋಡಂತೂ ನೆಕ್ಸ್ಟ್ ಲೆವೆಲ್. ಅಬ್ಬಾ ಸ್ವಾಮಿ, ಅದಿನ್ನು ಯಾವ ಕಾಲಕ್ಕೆ ರೆಡಿ ಮಾಡ್ತಾರೋ ಗೊತ್ತಿಲ್ಲ. ಸ್ವಾಮಿ ಕರ್ಕೊಂಡೋಗಿ ಬಿಟ್ಬಿಡಪ್ಪ, ನಾಳೆ ಕೆಲಸ ಇದೆ ಅಂತ ಅಂದಿದ್ದೀನಿ. ನೋ, ಈಗ ಆಫ್ ಟು ಬ್ಯಾಂಗ್ಳೂರ್ ಅಷ್ಟೇ.